ಎಷ್ಟು ರೌಂಡ್ ಬಿಟ್ರೆ ಅದಕ್ಕಾಗಿ ಬಂದಿವಿ. ಹಲೋ ಒಂದು ನಿಮಿಷ ಬಿಡ್ತೀರಾ ನೆಕ್ಸ್ಟ್? ಹೋಳಿ ಹಬ್ಬದಲ್ಲಿ ಒಂದು ಹೋರಿನ ಸಂದರ್ಶನ ಮಾಡ್ತಾ ಇದ್ದೀವಿ. ಹೋಳಿ ಮಾಲೀಕರಿದ್ದಾರೆ, ಅವ್ರನ್ನ ಕೇಳೋಣ ಎಷ್ಟು ರೌಂಡ್ ಬಿಟ್ಟಿದ್ದಾರೆ ಅಂತ ಕೇಳೋಣ ಬನ್ನಿ. ಅಣ್ಣ 8 ರೌಂಡ್ ಇದು. 8 ರೌಂಡ್ ಬಿಟ್ರು ಒಬ್ಬನೇ ಬರೋದು ಒಬ್ಬನೇ ಹಿಡ್ಕೊಳ್ಳೋದು. ಈಗ ಹೆಂಗೆ ಅಂತಂದ್ರೆ ಈಗ ಮಕ್ಕಳು ಇದನ್ನ ಕೇಳಲ್ಲ, ಏನೇನೋ ಮಾತು ಕೇಳಲ್ಲ. ನನ್ನ ಹೋರಿ ನನ್ನ ಮಾತು ಕೇಳ್ತೈತಿ, ಚೆನ್ನಾಗಿ ಹಬ್ಬ ಮಾಡೈತಿ. 8 ರೌಂಡ್ ಇದೊಂದು ರೌಂಡ್ ಪಾಸ್ ಮಾಡಿ ಕೊಡ್ತೀನಿ. ಧನ್ಯವಾದಗಳು. ಹೋರಿ ಬಿಡಿ. ಇವರತ್ನ ಮುಕ್ಳರೆ ಬರ್ತೈತೆ, ಹೋರಿ ಕಳೆದೋಗಿತ್ತು ಬಿದಿಗೇರಿ ಇವರತ್ನ. ಎಷ್ಟು ರೌಂಡ್ ಬಿಟ್ಟಣ? ಮೂರು ರೌಂಡ್. ಎಷ್ಟು ಕರ ಎಷ್ಟು ಹಚ್ಚಿದೆ? ಬಾಯಿಗುಡದ ಎಷ್ಟು ಹಬ್ಬ ಮಾಡಿದೆ? ಮಾವಲಿ ಸುರಂಗ ಎಷ್ಟು ರೌಂಡ್ ಬಿಟ್ಟೆ ಅಣ್ಣ? 2 ಎಷ್ಟಲ್ಲಿ ಹಚ್ಚಿದೆ ಹೋರಿ? ಬಾಯಿಗುಡಿಯಾ? ಇದಕ್ಕೂ ಮುಂಚೆ ಯಾವ ಹಬ್ಬ ಮಾಡಿದ್ರಾ? ಹಳೆ ಸೊರಬ ಗುನ್ನೂರು ಪ್ರೈಸ್ ಕೊಟ್ಟಿದಾರಲ್ಲ ನೋಡ್ಬೋದು ಸ್ನೇಹಿತರೆ, ತುಂಬಾ ಸ್ಟ್ರಾಂಗ್ ಆಗಿದೆ ಹೋರಿ. ಓಕೆ ಅಣ್ಣ, ಹಬ್ಬದ ವಿಡಿಯೋ ಮಾಡಕ್ ಬಿಡ್ತಾ ಇಲ್ಲ ಬೇಡ ಅಣ್ಣ. ಹುಬ್ಬಳ್ಳಿ ಗ್ರಾಮಸ್ಥರು ಹಬ್ಬದ ಮಾಡಕ್ ಬಿಡ್ತಾ ಇಲ್ಲ, ಯಾಕಂದ್ರೆ ಕ್ಯಾಮ್ರಾಮನ್ ಏನೋ ಇದಾಗಿದೆ ಅಂತೆ, ಕಾಂಟ್ರಾಕ್ಟ್ ಆಗಿದೆ ಅಂತ ನನಗೆ ಮಾಡಕ್ ಕೊಡ್ತಾ ಇಲ್ಲ. ಆದ್ರೂ ಹಳೆ ವಿಡಿಯೋಗಳಿದೆ, ನೋಡ್ಬೋದು ನೀವು. ಶಿವಮೊಗ್ಗ ಹುಡುಗ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದ್ರಲ್ಲಿ ನೀವು ನೋಡ್ಬೋದು. ಅವ್ರಿಗೆ ಹೆಸರೇನ ಕೇಳಿಸ್ತಾ ಇಲ್ಲ? ಓ ಡೇಂಜರಸ್. ಅಣ್ಣ ಅವ್ರ ಹೆಸರೇನು? ದುರ್ಗಾಂಬ. ಅಣ್ಣ ಎಷ್ಟು ರೌಂಡ್ ಬಿಟ್ಟಿದ್ದೀರಾ? ಮಾತಾಡಿ, ಯಾಕೆ ಭಯ ಬಿಡ್ತಿದ್ದೀರಾ? ಎಷ್ಟು ರೌಂಡ್ ಬಿಟ್ರ ಅಣ್ಣ? 4ನೇ ಬಾರಿ ಈಗ. 4 ರೌಂಡ್. ಓಕೆ ಅಣ್ಣ. ಇದಕ್ಕೂ ಮುಂಚೆ ಯಾವ್ದಾರ ಹೋರಿ ಹಬ್ಬ ಮಾಡಿದೆ? ಯಾವ ಹಬ್ಬಕ್ಕೆ ಏನು ಪ್ರೈಸ್ ಸಿಕ್ಕಿದೆ? ಮೌಲಿಲ್ಲ ಏನು ಕೊಟ್ಟರು ಬ್ರೋ? ಫ್ರೀ ಸಿಕ್ಕಿದೆ. ಫ್ರೀ ಸಿಕ್ಕಿದೆಯಾ? ಒಳ್ಳೆ ಕೂಲ್ ಆಗಿರ್ಲಿ ಅಂತ ಫ್ರಿಜ್ ಕೊಟ್ಟಿದ್ದಾರೆ. ಓ ಹೀರೋ ಮತ್ತೇನಿಲ್ಲ. ಹಲೋ ಭಯ ಆಗುತ್ತೆ ಅಣ್ಣ ಬೈಕ್. ವಿಡಿಯೋ ಮಾಡ್ಕೊಳ್ಳ? ಅಣ್ಣ ಹೋರಿ ಹೆಸರೇನಣ್ಣ? ಅಣ್ಣ ಹೋರಿ ಹೆಸರು ಕುಮ್ಮೂರು ಏಕಲವ್ಯ ಅಂತ. ಸ್ವಲ್ಪ ಮುಂದೆ ಹೋಗ್ಲಿ ಬಿಡಿ, ಅವರು ಬಿಟ್ಬಿಡಿ ಮುಂದೆ ಹೋಗ್ಲಿ. ಅಣ್ಣ ಹೋರಿ ಹೆಸರು ಕುಮ್ಮೂರು ಮುಖ್ಯಮಂತ್ರಿ ಸಾಮ್ರಾಜ್ಯದ ಏಕಲವ್ಯ ಅಂತ. ಒಂದ್ಸರಿ ಹೋರಿ ಹೆಸರು ಕುಮ್ಮೂರು ಮುಖ್ಯಮಂತ್ರಿ ಸಾಮ್ರಾಜ್ಯದ ಏಕಲವ್ಯ ಅಂತ. ಓಕೆ ಸರ್. ಎಷ್ಟು ರೌಂಡ್ ಬಿಟ್ಟಿದ್ದೀರಾ? ಇವಾಗ 3 ರೌಂಡ್ ಬಿಟ್ವಿ, 4ನೇ ರೌಂಡಿಗೆ ಪಾಳೆ ಇದು. ಇದಕ್ಕೂ ಮುಂಚೆ ಯಾವ್ದಾದ್ರು ಹೋರಿ ಹಬ್ಬ ಮಾಡಿದ್ರಾ? ಇದು 6ನೇ ಹಬ್ಬ ಇದು. ಯಾವ ಹಬ್ಬದಲ್ಲಿ ಏನೇನು ಕೊಟ್ರು ನಿಮ್ಗೆ ಖುಷಿ ಆಗಿರುವಂತ ಹಬ್ಬ? BP ಹೊತ್ತು ಮೊದಲನೇ ಹಬ್ಬದಾಗ ಬಂಪರ್ ಹೊಡೆದೇವೆ. ಆದ್ರೆ ನಾನು ಹೇಳ್ತಾ ಇರೋದು ಅಂತಂದ್ರೆ, ನೀವು ಇಷ್ಟೊಂದು ತುಂಬಾ ಹಬ್ಬಗಳನ್ನು ಮಾಡಿದ್ರ, ಯಾವ ಹಬ್ಬದಲ್ಲಿ ನಿಮ್ಗೆ ಖುಷಿ ಕೊಟ್ಟಿದೆ? ಅಂದ್ರೆ ಎಲ್ಲಾ ಹಬ್ಬದಾಗ ಖುಷಿ ಕೊಟ್ಟಿದ್ರೆ, ಯಾವ ಹಬ್ಬದಾಗೂ ಒಟ್ಟ ನೋವುಟ್ಟಿಲ್ಲ, ಅದು ಎಲ್ಲಾ ಹಬ್ಬದಾಗ ಖುಷಿ ಕೊಟ್ಟು. ನಾನು ಕೇಳ್ತಾ ಇರೋದು ಅಂತ ಹೇಳಿದ್ರೆ, ಊರಿನ ಮುಖಂಡರಲ್ಲಿ ನಿಮ್ಗೆ ಹಬ್ಬ ಮಾಡ್ತಿರ್ತಾರಲ್ಲ, ಹಬ್ಬದಲ್ಲಿ ನಿಮ್ಗೆ ಯಾವ ಹಬ್ಬ ನಿಮ್ಗೆ? ನಮ್ಮ ಗುನ್ನೂರು ಹಬ್ಬ ಒಳ್ಳೆ ಕಮಿಟಿಯಿಂದ ಅವತ್ತೇ ಬಂಪರ್ ಹೊಡೆದಿದ್ದು. ಫಸ್ಟ್ ಹಬ್ಬ BP ಹೊತ್ತು ಬಂಪರ್ ಹೊಡೆದಿದ್ದು. ಹೇಳೋ ಡೈಲಾಗ್ ಇದೆಯಲ್ಲ? ಹೇಳಾಗಿಲ್ಲ. ಆಕಾಶ ಅವರ ಚುಕ್ಕಿ ಮುಟ್ಟಕ್ಕಾಗಲ್ಲ, ನಮ್ಮ ಏಕಲವ್ಯ ಹಿಡಿಯಕ್ಕಾಗಲ್ಲ. ಓಕೆ. ಶಿವಮೊಗ್ಗ ಹುಡುಗ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಇರುತ್ತೆ, ನಾನು ಅದ್ರಲ್ಲಿ ಹಾಕಿರ್ತೀನಿ ನೋಡಿ ಬ್ರೋ. ನೋಡ್ಬೋದು ನಮ್ಮೂರಿನ ಯುವ ಗ್ರಾಮೀಣ ಕ್ರೀಡೆ ಅಂತ ಹೇಳಿದ್ರೆ ಇದಾಗ್ಬೋದು. ಇದು ನಾನು ಹೋರಿ ಹಬ್ಬ, ನಾನು ಆಲ್ರೆಡಿ ಇದು 4ನೇ ಅಥವಾ 5ನೇ ಹೋರಿ ಹಬ್ಬ ಮಾಡ್ತಾ ಇದ್ದೀನಿ, ನೋಡ್ಬೋದು. ಅಣ್ಣ ಒಂದು ಹೋರಿ ಹಬ್ಬಕ್ಕೆ ಎಷ್ಟು ಖರ್ಚು ಮಾಡ್ತೀರಾ? ಅಣ್ಣ ಒಂದ್ ನಿಮಿಷ, ಒಂದು ಹೋರಿ ಹಬ್ಬಕ್ಕೆ ಎಷ್ಟು ಖರ್ಚು ಮಾಡ್ತೀರಾ ನೀವು? ರೈತರ ಗತ್ತು ಗಮ್ಮತ್ತು ಇದು ಹೇಳ್ಬೇಕಂದ್ರೆ ನಮ್ದು ಮಿನಿಮಮ್ 40ರಿಂದ 45 ಸಾವಿರ ಖರ್ಚಾಗುತ್ತೆ ಒಂದು ಹೋರಿ ಹಬ್ಬಕ್ಕೆ. ಈ ಹೋರಿ ಹಬ್ಬ ನಂಗೆ ಚಾನ್ಸ್ ಕೊಟ್ಟಿಲ್ಲ, ವಿಡಿಯೋ ಮಾಡಕ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾನು ಬರ್ತಾ ಇಲ್ಲ. 100 ಓಕೆ ಅಣ್ಣ, ಆಲ್ ದ ಬೆಸ್ಟ್, ಚೆನ್ನಾಗಿಲ್ಲ, ಒಳ್ಳೆ ಪ್ರೈಸ್ ಕೊಡ್ಲಿ. ಒಳ್ಳೆ ಸರಿನಾ? ಓಕೆ ಬ್ರೋ. ಲಾಕರ್ ಶಿವಮೊಗ್ಗ ಹುಡುಗ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಅಲ್ಲ, ಯೂಟ್ಯೂಬಲ್ಲಿ ಶಿವಮೊಗ್ಗ ಹುಡುಗ ಅಂತ ಸರ್ಚ್ ಮಾಡಿ ಬರುತ್ತೆ ನೋಡಿ. ಶಿವಮೊಗ್ಗ ಹುಡುಗ. ಇಲ್ಲ ಮಾತಾಡ್ತಾರೆ ಅವರು. ಅಣ್ಣ ಏನು ಹೋರಿ ಹೆಸರು? ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ.
ಪುನೀತ್ ರಾಜ್ಕುಮಾರ್ ಅಭಿಮಾನಿಗೋಸ್ಕರನಾ? ಅಭಿಮಾನಕ್ಕೋಸ್ಕರ ಬೆಳವಣಿಗೆ ಪವರ್ ಸ್ಟಾರ್. ಪವರ್ ಸ್ಟಾರ್. ಇದಕ್ಕಿಂತ ಮುಂಚೆ ಯಾವ್ದಾದ್ರು ಒಳ್ಳೆ ಹಬ್ಬ ನಿಮಗೆ? ಇದು ಗುಂಜನೂರು. ಎಲ್ಲ ಗುಂಜಿನೂರಲ್ಲ, ಎಲ್ಲ ಹಬ್ಬ ಗುಂಜಿನೂರೆಲ್ಲ ಹೋಗಿ ಮಾಡ್ಬಿಟ್ಟಿದ್ರೆ. ಅಲ್ಲಿ 3 ರೌಂಡ್ ತಡತ್ತೆ. 3 ರೌಂಡ್. ಆಮೇಲೆ ಇದು ಬೆಟ್ಟಕ್ಕೂರ್ಲಿ ಏನ್ ಕೊಟ್ರು? ಅಲ್ಲಿ ಇದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ರು ಅಲ್ಲಿ. ಹೌದಾ? ಎಲ್ಲ ಕೊಡಲ್ಲ ರೀ, ಕರೆಕ್ಟ್ ಬಹುಮಾನ ಹಬ್ಬವಾದಂಗೆ ಕೊಡಲ್ಲ. ಅವಾಗ ಕೊಡಲ್ಲ, ಎಲ್ಲ ಫಿಕ್ಸಿಂಗ್. ಉಪ್ಪಳ್ಳಿ ಏನ್ ಕೊಡ್ತಾರೆ ನೋಡಿ, ಇಲ್ಲಿ ನೋಡೋಣ ಅಂತ ನಿರೀಕ್ಷೆ ಭಾಳ ಐತಿ, ನೋಡ್ಬೇಕ್ರಿ. ಎಷ್ಟು ರೌಂಡ್ ಬಿಟ್ರಾ? 3 ರೌಂಡ್ ಬಿಟ್ರಾ? ಬಾಯ್ ಗುಡಿದ್ಯಾ? ಇಲ್ಲ ಇನ್ನು 6 ಆರಲ್ಲ. ಓಕೆ ಬ್ರೋ, ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ ಹೋರಿ ಹಬ್ಬ ನಿಮಗೆ. ಏನಣ್ಣ ನೀನು? ಇದನ್ನ ಹಾಕಲ್ ಕ್ಲಿಪ್ಸ್ ಅಣ್ಣ. ಶಾದಿ ಕರ ಬರಲಿ, ಯಾರ ಬರಲಿ, ಗೂಳಿ ಮತ್ತೆ ಗೂಳಿ ಅಂದ್ರೆ ಅಣ್ಣ ಹೋರಿ ತುಂಬಾ ಚೆನ್ನಾಗಿದೆ. ಏನಣ್ಣ ಹೋರಿ ಹೆಸರು? ಏನಾರ ಹೆಸರು ಇಲ್ವಾ ಹೋರಿದು? ಏಕಲವ್ಯ ಆಯ್ತಲ್ಲ, ಎಲ್ಲ ಇದೆಯಲ್ಲ. ಸಾರೆಕೊಪ್ಪದ ಜಯನಮ್ಮ. ಎಷ್ಟು ರೌಂಡ್ ಬಿಟ್ರಾ ಹೋರಿನ? 4 ರೌಂಡ್ ಬಿಟ್ಟಿವಿ. 4 ರೌಂಡ್ ಬಿಟ್ರಾ? ಚೆನ್ನಾಗಿ ಮಾಡಿದಪ್ಪ. ಇದಕ್ಕೂ ಮುಂಚೆ ಯಾವ್ದಾರು ಬೇರೆ ಹಬ್ಬದಲ್ಲಿ ಹಾಕಿದ್ರ? ಹಾಕಿದ್ದೀವಿ. ಆನ್ಗಳಲ್ಲಿ ಹಾಕಿದ್ರ? ಏನ್ ಕೊಟ್ರು ಬ್ರೋ ಅಲ್ಲಿ? ಅಲ್ಲಿ ಫೀಸ್ ಕೊಟ್ಟಿದ್ದಾರೆ. ಅದಕ್ಕೆ ಎರಡನೇ ಹಬ್ಬ ಹಬ್ಬನಾ? ಓಕೆ ಸಾರೆಕೊಪ್ಪದ ಹನುಮ. ಮತ್ತೆ ಗೂಳಿ, ಮತ್ತೆ ಹೊರಗನಹಳ್ಳಿ ಗೂಳಿ, ಮತ್ತೆ ಬಂದ ಗೂಳಿ. ಯಾವ್ದ ಹೇಳಿದ್ ನೀನು? ಯಾಕೆ ಹೋರಿ ಹಿಡಿದ್ಬಿಟ್ರ? ಏನು ಕೊಬ್ಬರಿ ಇಲ್ಲ, ಸುಮ್ಮನೆ ಬಿಡ್ತಾ ಇರೋದ ಅಥವಾ ಏನು ಅಂತ? ಹೊಸ ಹೋರಿ ಬಾಯಿ ಕಡೆ ಅಂದ್ರೆ ಅಲ್ಲಿ ಹೋಗಿ ಆಲ್ರೆಡಿ. ಏಣ 2 ಡಾಗು ನಂಬ್ರಿ ಡಾಗು. ಎಸ್ ಅಣ್ಣ, ಹೇಗಿದೆ? ಏನು ಕೊಬ್ಬರಿ ಎಲ್ಲ ಏನಿಲ್ಲ, ಏನು ಡೆಕೋರೇಷನ್ ಇಲ್ಲ, ಏನು ಮಾಡಿಲ್ಲ ನೀನು? ಭಸ್ಮ ಏನು ಹಾಕಿಲ್ಲ ನೀನು? ಸ್ನೇಹಿತರೆ, ಮತ್ತೊಂದು ಹೋರಿ ಬಂದಿದೆ. ಹೋರಿ ಹೆಸರು ಏನು ಅಂತ ಕೇಳೋಣ ಬನ್ನಿ. ಇವಾಗ ಆಲ್ಮೋಸ್ಟ್ ಯಾಕಣ್ಣ ನಾಸ್ತಿಯಾ? ತುಮೂರು 4 ರೌಂಡ್ ಅಣ್ಣ. ಶಿವಮೊಗ್ಗ ಹುಡುಗ. ಎಷ್ಟಪ್ಪ ಹಾಕಿರೋಣ ಈ ಸತಿ? ಎರಡನೇ ಹಬ್ಬ. ಸಣ್ಣ ಕರ ಹಬ್ಬ ಪ್ರಾಕ್ಟೀಸಾ? ಇನ್ನೊಂದ್ಸರಿ ಹೇಳಿ, ಹೋರಿ ಹೆಸರು ಏನಣ್ಣ? ಮತ್ತೆ ಬಂದ ಬ್ರಹ್ಮ ಗುಡಿನ ಕೊಪ್ಪ. ಎಷ್ಟು ರೌಂಡ್ ಬಿಟ್ರಣ್ಣ ಹೋರಿನ? 8ನೇ ರೌಂಡ್ ಹೋಗೋದು. 8ನೇ ರೌಂಡ್ ಬಿಟ್ರಾ? ಇದಕ್ಕೂ ಮುಂಚೆ ಯಾವ್ದಾರು ಹಬ್ಬಕ್ಕೆ ಹಾಕಿದ್ರ? ಬೇರೆ ಹಬ್ಬಕ್ಕೆ? ತಳಗುಂದ. ಇಲ್ಲಿ ನಮ್ಮ ಸ್ವಲ್ಪ ಸುತ್ತಮುತ್ತ ಯಾವ್ದಾರು ಹಬ್ಬಕ್ಕೆ ಓಟೂರಿ ಹಾಕಿದ್ರ? ಏನ್ ಕೊಟ್ರು ಬ್ರೋ ಓಟೂರಲ್ಲಿ? ಗಾಡ್ರೇಜ್ ಕೊಟ್ರಾ? ಒಳ್ಳೆ ದುಡ್ಡು ಇಡ್ಲಿ ಅಂತೇಳಿ. ದುಡ್ಡು ಇಡ್ತಾ ಇದೀರಾ ಅಥವಾ ದುಡ್ಡು ಖರ್ಚು ಮಾಡ್ತಾ ಇದ್ರ ಹಬ್ಬಕ್ಕೆ ಬಂದ್ಬಿಟ್ಟು? ಖರ್ಚು ಮಾಡ್ತಾ ಇದ್ದಾರೆ. ದುಡ್ಡು ಎಲ್ಲಿ ಇಡ್ತೀರಿ ತಂದು? ದುಡ್ಡು ಖರ್ಚು ಮಾಡೋದು. ಬಂದಿರಾ? ನೋಡ್ಬೋದು ಸ್ನೇಹಿತರೆ, ಮತ್ತೊಬ್ರು ನನ್ನ ವಿಡಿಯೋ ಮಾಡೋ ಅಂತ ಕರಿತಿದ್ದಾರೆ. ಬನ್ನಿ ಹೋಗೋಣ ಇನ್ನೊಂದು. ಹೇಳು, ಏನು ಹೇಳ್ತೀಯ ಹೇಳು ಅಣ್ಣ. ಕಾಳಿಂಗೇಶ್ವರ ಬಾಯ್ಸ್ ಏನು ಬೇಡ, ಹಂಗೆ ಹಿಡ್ಕೊ ಸಾಕು. ಹೇಳಿ, ಮಾತಾಡಷ್ಟೇ. ಅಭಿಮಾನಿಗಳ ಅಪೇಕ್ಷೆ ಮೇರೆಗೆ ಬಹುಮಾನಕ್ಕೆ ಎಲ್ಲ ಅಭಿಮಾನಕ್ಕಾಗಿ ಮತ್ತೊಮ್ಮೆ ಮಗನೊಮ್ಮೆ ಹೊರಗನಹಳ್ಳಿಯ ಗೂಳಿ ಹಚ್ಚಿರಿ ತಾಕತ್ತ. ಸ್ನೇಹಿತರೆ, ಇವನು ನಮ್ಮ ಊರಿನಲ್ಲಿ ವಾಸ ಅಂತೇಳಿ ತುಂಬಾ ಹೋರಿ ಹಿಡಿತಾನೆ. ನೋಡ್ಬೋದು ಇವನು. ನೋಡಿ, ಇವತ್ತು ಯಾಕೆ ಹೋರಿ ಹಿಡಿತಲ್ಲ, ಹೋರಿ ಬಿಡ್ತಾವನೆ. ಹೋರಿ ಯಾಕೆ ಹಿಡಿತಾ ಇಲ್ಲ ಅಂದ್ರೆ ನಮ್ಮ ಹುಡುಗಿ ನಂಗೆ ಕಾಯಕಡೋಳ, ಹೋರಿ ಹಿಡಿಬೋಳ ಅಂತ ಹೇಳಿ ಕಳ್ಸೋಳ, ಜೀವ ಇಟ್ಕೊಂಡ್ಬಿಟ್ಟ. ಹಂಗೆ ಹೋರಿ ಹಿಡಿತಾ ಇಲ್ಲ, ಗೂಳಿ ಹೋರಿ ಬಿಡ್ತಾ ಇದ್ರಿ ನಾನು. ಗೂಳಿ ಹೋರಿ ಈಗ 15 ರೌಂಡ್ ಬಿಟ್ಟಿದ್ದೀವಿ, ಇನ್ನೂ 1 ರೌಂಡ್ ಬಿಡಕ್ಕಂತ ಹೊಂಟದೆ. ಅಣ್ಣ ಏನೋ ಹೇಳ್ತೀಯ ಡೈಲಾಗು? ಈ ಕಡೆ ಉಲ್ಟಾ ಹಿಂಗೆ ಹಿಡ್ಕೊ, ಹಿಂಗೆ ಹೆಂಗಾದ್ರೂ ಮಾತಾಡು, ಕೇಳಿಸುತ್ತೆ. ಶ್ರೀ ಕಾಳಿಂಗೇಶನ ಆಶೀರ್ವಾದದಿಂದ ಗಣಪನ ಜೀವ, ಅಭಿಮಾನಿಗಳ ಅಭಿಮಾನಿ, ಹೊರಗನಹಳ್ಳಿಯ ಗೂಳಿ. ನಾವು ಪ್ರೀತಿ ಅಭಿಮಾನಕ್ಕಾಗಿ ಹಬ್ಬ ಮಾಡ್ತೇವೆ, ಬಹುಮಾನಕ್ಕೆ ಅಲ್ಲ. ಅಭಿಮಾನಿಗಳ ಅಭಿಮಾನಿ, ಹೊರಗನಹಳ್ಳಿಯ ಗೂಳಿ. ಈಗ ನಿಮ್ಮ ಪ್ರೀತಿ ಹೀಗೆ ಇದ್ರೆ ಮತ್ತೊಮ್ಮೆ ಮಗನೊಮ್ಮೆ ಆ ಕಡೆಗೆ ಬರ್ತೀವಿ, ನೀವು ಬರ್ರಿ. ಹಬ್ಬ ಜೋರಾಗಿದೆ. ಹೆಂಡತಿ ಮಕ್ಕಳು ಏನು ಅನ್ನಲ್ವಾ? ಹೆಂಡತಿ ಮಕ್ಕಳು ಏನು ಭಯವಲ್ಲ ಹಬ್ಬಕ್ಕೆ ಬಂದಿಕ್ಕೆ?
ಯಾರು ಭಯಲ್ಲ. ಆರಾಮಾಗಿದ್ದೀನಪ್ಪ. ನೋಡಿ ಬೆಂಗಳೂರಲ್ಲಿ ಹೋಗ್ಬಿಟ್ಟು ಜೀವನ ಬೇಡ ಆಗ್ಬಿಟ್ಟಿದೆ. ಹಬ್ಬಕ್ಕೆ ಬರಕ್ಕೆ ಪರ್ಮಿಷನ್ ಕೇಳ್ಕೊಂಡು ಬರ್ಬೇಕು. ಮಾತಾಡ್ತೀರನ್ರಿ? ಓಹೋ ಡೇಂಜರ್. ಹತ್ರ ಬರಂಗಿಲ್ಲ ಬಾಪ. ದುಬರಾಜ ಎಷ್ಟು ಇದು ಮೂರನೇ ರೌಂಡ್. ಹಾಂ ಟಾಪ್ ಹಬ್ಬ ಟಾಪ್ ಹಬ್ಬ. ಎಷ್ಟು ಹಬ್ಬ ಮಾಡಿರಿ ವರ್ಷ? ಈಗ 10ನೇ ಹಬ್ಬ ಇದು. ಹಾಂ ಒಂದು ಹಬ್ಬ ಎಷ್ಟು ಖರ್ಚು ಬರ್ತದೆ? ಹಾಂ ಒಂದು ಹಬ್ಬ ಎಷ್ಟು ಖರ್ಚು ಬರ್ತದೆ? ಒಂದು 10-12 ಸಾವಿರ. 15,000. ಹಾಂ ಕರೆಕ್ಟ್ ಪ್ರೈಸ್ ಕೊಡ್ತಾರಾ? ಸಾಕು, ನಿಯತ್ತಿಂದ ಕೊಟ್ಟು ಸಾಕು ನಮಗೆ. ನೀವೇ ಕೊಟ್ರೆ ಸಾಕು. ಮತ್ತೆ ಅದಕ್ಕೆ ಬೇಡ. ಎಲ್ಲೆಲ್ಲ ಹಾಕಿರಿ ಸದ್ಯ ಈಗ? ಸದ್ಯ ಈಗ ಫಸ್ಟ್ ಹಬ್ಬ ಏನಿಂದ ಏನೇ ಊರ ಹೆಸರು ಬರಂಗಿಲ್ಲ. ಮಾವಲಿ, ಯಲವಳ್ಳಿ, ಆಮೇಲೆ ಇದು ಎಣ್ಣೆಕೊಪ್ಪ, ದನಗಳ್ಳಿ ಹಾಕಿ. ದೊಡ್ಡ ಹಬ್ಬ ಅದು. ದೊಡ್ಡ ಹಬ್ಬ ಹಾಕಿ. ದೊಡ್ಡ ಹಬ್ಬ. ಹಾಂ ಮತ್ತೆ ಇದು ಎಷ್ಟು ಬರ್ತದೆ ಖರ್ಚು? ಇದು ಹೋರಿ ದೊಡ್ಡ ಏನೇನು ತಿಂಡಿ ತಿಂಡಿ ಅಲ್ಲಿ ಲೆಕ್ಕ ಮಾಡಂಗಿಲ್ಲ. ತಿಂಡಿದೆಲ್ಲ ಖರ್ಚು ಮಾಡೋದು, ತಿನ್ಸೋದು, ಹಬ್ಬಕ್ಕೆ ಸ್ಟಾರ್ಟ್ ಮಾಡೋದು ಅಷ್ಟೇ. ಹಾಂ ಪ್ರೈಸ್ ಕೊಡ್ತಾರೆ ಈಗ? ಸಾಕು ಅಷ್ಟೇ. ಎಷ್ಟು ಏನು ಕೊಟ್ಟರು ಖುಷಿ ನಮ್ಗೆ. ಖುಷಿ. ಅದೇ ಚಟಕ್ ಕೊಡ್ಬೇಕು. ಹಬ್ಬ. ಚಟಕ್ ಹಬ್ಬ ಕೊಡ್ತಾರೆ. ಚಾಟಕ್ಕೆ ನಮ್ಮ ಚಾಟಕ್ಕೆ ಖರ್ಚು. ಖರ್ಚು ಒಂದೇ ಇರೋದು ಇದು ಹೋರಿ? ಜೋಡಿ ಅದಾವ ಎರಡು. ಜೋಡಿ ಅದು ಹೋಗತ್ತೆ. ಎರಡು ಹೋಗ್ತದೆ. ಎರಡು ಹೋಗತ್ತೆ. ಅದು ಅಖಿಲ ಕರ್ನಾಟಕ, ಇದು ದುಬಾರಿ. ದುಬಾರಿ. ಸದ್ಯ ಎಲ್ಲಿ ರಾಕತ್ತೆ ಅನ್ಸೈತೆ ಹೋರಿನ? ಹಾಂ ಸದ್ಯ ಎಲ್ಲಿ ಹಾಕ್ಬೇಕು ಹೋರಿನ? ಸದ್ಯ ಮತ್ತೆ ನಾವು ಪುರ ಹಾಕ್ಬೇಕಂತ ಮಾಡೀವಿ. ಇಲ್ಲ ಕೊಂಡಜ್ಜಿ ಹಾಕ್ಬೇಕಂತ ಮಾಡಿ. ಕೊಂಡಜ್ಜಿ. ಒಳ್ಳೆ ಬಹುಮಾನ ಕೊಟ್ಟಿದೆ ಅವ್ರ ಹಬ್ಬಕ್ಕೆ. ಹಳೆ ಸಬ್ರಿಗೆ ಕೊಟ್ಟಾರ. ಹಳೆ ಸಭೆ. ಆಮೇಲೆ ಓಟೋರಿಗೆ ಫಸ್ಟ್ ಪ್ರೈಸ್ ಕೊಟ್ಟಾರ. ಹಳೆ ಸಬ್ರಿಗೆ ಫಸ್ಟ್ ಕೊಟ್ಟಾರ. ಆಮೇಲೆ ಒಂದು 2-3 ಕಡೆ ಫಸ್ಟ್ ಆಗೈತಿ. ಮಿನಿಮಮ್ ಎಷ್ಟು ರೌಂಡ್ ಬಿಡ್ತೀರಿ ಹೋರಿನ? ಭಾಳ ಇದ್ದಂಗೆ 5 ರೌಂಡ್, 4 ರೌಂಡ್, 6 ರೌಂಡ್. ಹೌದು. ಕಾಣ್ತಾ ಇಲ್ಲ ಅಣ್ಣ, ನೆರಳಿರೋದಕ್ಕೆ. ಈ ಕಡೆ ಬರು, ಹಿಂದೆ ಬರೋದು ನೀನು. ಇವಾಗ ಮಾತಾಡ್ತೀಯಾ? ಕುಮ್ಮೂರಿನ ಗರುಡ. ಇದು ವರ್ಷದ 4ನೇ ಹಬ್ಬ. ಈ ಸಲ ನಾವು ಹುಬ್ಬಳ್ಳಿಗೆ ಬಂದಿದ್ದೇವೆ. ನೋಡೋಣ. ಈಗ ಮತ್ತೆ ತಗೋಗ್ತಾ ಇದೀವಿ. ಇದು 5ನೇ ರೌಂಡ್. ಸ್ನೇಹಿತರೆ, ಇನ್ನೊಂದು ಹೋರಿ ಜೊತೆ ಇದೀನಿ. ಹೋರಿ ಮಾಲೀಕರ ಹತ್ರ ಇದೀನಿ. ಅವ್ರು ಏನು ಅಂತ ಕೇಳೋಣ. ಹೋರಿ ಹೆಸರು ಏನು ಅಂತ. ಬನ್ನಿ ಸರ್, ಏನು ಹೋರಿ ಹೆಸರು? ಊರಿ ಕುಮ್ಮೂರು ಬಸವೇಶ್ವರ ಅಂತ ಹೇಳಿ, ಗೆಳೆಯರ ಬಳಗ. ಗೆಳೆಯರ ಬಳಗ. ಎಷ್ಟು ಹಬ್ಬ ಮಾಡಿದ್ರ ಬ್ರೋ ಈ ಹಬ್ಬದಲ್ಲಿ ಹೋರಿಲಿ? ಅಣ್ಣ 5 ಹಬ್ಬ ಮಾಡಿದ್ದೀವಿ. ಅದರಲ್ಲಿ ಒಳ್ಳೆ ಹಬ್ಬ ಅಂದ್ರೆ ಇದು ತಾಳಗುಪ್ಪ ಹಬ್ಬ. ತಾಳಗುಪ್ಪ ಹಬ್ಬದಲ್ಲಿ ಏನ್ ಅಣ್ಣ ಅಲ್ಲಿ ಹೋರಿ ಕಳೆದತ್ತ, ಸಿಗ್ಲಿಲ್ಲ ಪ್ರೈಸ್. ಪ್ರೀತಿ ವಿಶ್ವಾಸಕ್ಕೆ ಬಿಟ್ಟಿವಿ ಅಣ್ಣ ಒಂದ್ ರೌಂಡ್. ಅದು ಹೋರಿ ಪಾಸ್ ಆದಣ್ಣ. 3 ದಿನ ಹಬ್ಬ ಯಾವ ದಿನದಲ್ಲಿ ಆಗಿರೋದು? ಟಾಪ್ ಹಬ್ಬ ಅಂದ್ರೆ ಅಣ್ಣ ಇವತ್ತು 6 ರೌಂಡ್ ಬಿಟ್ಟವೆ. ಏನ್ ಕೊಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ಅಣ್ಣ. ಆಮೇಲೆ ಎಷ್ಟೆಲ್ಲ ಹಚ್ಚಿದೆ ಹೋರಿ? ಇದು 6 ಹಚ್ಚಿದೆ. ಹೋರಿ ಬಿಡುವಾಗ ತುಂಬಾ ಕಷ್ಟ ಆಗುತ್ತಾ, ಅಥವಾ 4-5 ಜನ, ಅಥವಾ ಕಷ್ಟ ಬಿದ್ದು ಈಸಿ ಆಗಿ ಬಿಡ್ಬೋದಾ? ಬಿಡ್ಬೇಕಲ್ಲ ಅಣ್ಣ, ಇಷ್ಟು ಶ್ರಮನೂ ಇರ್ತದೆ. ಎಲ್ಲರೂ ಕಷ್ಟಪಟ್ಟೆ ಬಿಡೋದಣ್ಣ. ಆದ್ರೆ ಒಬ್ಬೊಬ್ರು ಹೇಳ್ತಾರೆ ಒಂದೊಂದು ಹೋರಿನ ಈಸಿಯಾಗಿ ಒಬ್ರೇ ಬಿಡ್ತಾರೆ. ಎಲ್ಲ ನೋಡಿದೆ, ತುಂಬಾ 2 ಹೋರಿಗಳು ನೋಡಿದೆ, ಒಬ್ರೇ ಬಿಡ್ತಾ ಇದ್ರು. ನಿಮ್ದು ಯಾವ ತರ ಗ್ರೂಪ್? ನಮ್ಮದು ಗ್ರೂಪ್ ಆಗಿ ಅಣ್ಣ, ಎಲ್ಲ ಗೆಳೆಯರ ಬಳಗ. ತುಂಬಾ ಸ್ಟ್ರಾಂಗ್ ಆಗಿದೆ. ಸ್ಟ್ರಾಂಗ್ ಆಗಿದೆ ಅಣ್ಣ. ಈ ಒಬ್ರಾಗೆ ಬಿಡಕ್ಕಾಗಲ್ಲ ಅಣ್ಣ, 10 ಜನ ಬೇಕೇ ಬೇಕು. ಥ್ಯಾಂಕ್ ಯು ಬ್ರೋ, ಒಳ್ಳೇದಾಗ್ಲಿ ನಿಮಗೆ. ಚಿತಾಲ್ ಪಾತಾಲ್ ಸೈಕ್ ಹಬ್ಬದಲ್ಲಿ ಸೈಕ್. ಇದಾಗಿತ್ತು ಈ ದಿನದ ಸಂದರ್ಶನ. ಬನ್ನಿ ಸ್ನೇಹಿತರೆ,
ಇವತ್ತು ಒಂದು ಹುಬ್ಬಳ್ಳಿ ಹೋರಿ ಹಬ್ಬಕ್ಕೆ ಬಂದಿದೆ. ಇದು ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಹಬ್ಬ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದರೆ ಒಂದು ಟೀಮ್ ಆ್ಯಂಡ್ ಮೇ ಬಿ ಟೀಮ್ ಅಂತ ಹೇಳ್ಬೋದು, ಅಥವಾ ಸೋ ಕಾಲ್ಡ್ ಇನ್ಫ್ಲೂಯರ್ಸ್ ಅಥವಾ ಡ್ರೋನ್ ಶಾಟ್ ಮತ್ತು ವಿಡಿಯೋ ಫೋಟೋಗ್ರಫಿ ಮಾಡ್ತಾಯಿದ್ರು. ಬಟ್ ಮೇ ಬಿ ಟೆಂಡರ್ ಆಗಿತ್ತು ಅಂತ ಹೇಳಿದರು, ಅದು ನನಗೂ ಗೊತ್ತಿಲ್ಲ. ಮೇ ಬಿ ನಂದು ಮಿಸ್ಟೇಕ್ ಏನಾದಂದರೆ ಅಧ್ಯಕ್ಷರ ಹತ್ರ ಒಂದು ಪರ್ಮಿಷನ್ ಕೇಳ್ಬಿಟ್ಟು ವಿಡಿಯೋ ಶೂಟ್ ಮಾಡಬೇಕಾಯಿತು. ಒಂದು ಹಬ್ಬದಿಂದ ಅನುಭವ ಕಲ್ತಿದ್ದೇನೆ ಅಂತಂದರೆ ನೆಕ್ಸ್ಟ್ ಯಾವುದೇ ಹೋರಿ ಹಬ್ಬಕ್ಕೆ ಹೋದ್ರೂ ಊರಿನ ಅಧ್ಯಕ್ಷರ ಹತ್ರ ಒಂದು ಪರ್ಮಿಷನ್ ಕೇಳಿಕೊಂಡು ನೆಕ್ಸ್ಟ್ ಹಬ್ಬಗಳನ್ನ ವಿಡಿಯೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಇವತ್ತಿನ ವೀಡಿಯೋನ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. 2 ಅಥವಾ 3 ಡೇಸ್ ಒಳಗಡೆ ಬರ್ಬೋದು. ಸ್ವಲ್ಪ ಕ್ಲಾಶ್ ಆಯಿತು ಅವ್ರಿಗೂ ನನಗೆ, ಅಂದರೆ ಅವರು ಫೋಟೋಸು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಕಾರಣಾಂತರಗಳಿಂದ ಆಗಿಲ್ಲ. ಸೊ ಅದಕ್ಕಾಗಿ ನೆಕ್ಸ್ಟು ಟ್ರೈ ಮಾಡ್ತೀನಿ, ಆದರೆ ಬೇಗ ವೀಡಿಯೋಸ್ನ ಹಾಕ್ತೀನಿ ಸ್ನೇಹಿತರೆ. ಮುಂದಿನ ವೀಡಿಯೋಗೆ ಇದೇ ಥರ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ವೇಟ್ ಮಾಡ್ತಾಯಿರಿ. ಹುಬ್ಬಳ್ಳಿ ಹೋರಿ ಹಬ್ಬನ ಆದಷ್ಟು ಬೇಗನೆ ಹಾಕ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಬಾಯ್. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್ ಸ್ನೇಹಿತರೆ, ಬಾಯ್.